ಇನ್ನು ರಾಜ್ಯ ರಾಜಕೀಯದಲ್ಲಿ ಸದ್ಯ ವಾಚ್ ವಾರ್ ಜೋರಾಗಿ ನಡೀತಾ ಇದೆ. ಸಿಎಂ ಹಾಗೂ ಡಿಸಿಎಂ ಧರಿಸಿದ್ದ ದುಬಾರಿ ಬೆಲೆಯ ವಾಚ್ ವಿಪಕ್ಷ ನಾಯಕರಿಗೆ ಅಸ್ತ್ರ ಆಗಿದ್ರೆ, ಸರ್ಕಾರದ ವಿರುದ್ಧ ಮಾಡಿದ್ದ ಕಮಿಷನ್ ಆರೋಪ ಬಿಜೆಪಿಗೆ ತಿರುಗುಬಾಣವಾಗಿದೆ. ಉಪ ಲೋಕಾಯುಕ್ತರು ನೀಡಿದ್ದ ಹೇಳಿಕೆಯನ್ನಾಧರಿಸಿ ವಿಪಕ್ಷಗಳು ಮಾಡಿದ್ದ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಗಿತ್ತು ವಾಚ್ ವಾರ್? ಕಮಿಷನ್ ಆರೋಪಕ್ಕೆ ಸರ್ಕಾರ ಕೊಟ್ಟ ಕೌಂಟರ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಿಎಂ ಡಿಸಿಎಂ ದುಬಾರಿ ಕಾರ್ಟಿಯರ್ ವಾಚ್ ವಿವಾದ. ಡಿಕೆಯ ಕಾರ್ಟಿಯರ್ ವಾಚ್ ಬಗ್ಗೆ ಬಿಜೆಪಿಗರು ಟೀಕೆ ಟಿಪ್ಪಣಿ. ನಾನು ಸುಳ್ಳು ಹೇಳಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ. ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಸಿಎಂ ಆಗಿದ್ದಾಗ ಅವರ ಕೈಯಲ್ಲಿದ್ದ ಹುಬ್ಲೋ ವಾಚು ಬಹಳ ಸದ್ದು ಮಾಡಿತ್ತು. ಇದೀಗ ಡಿಸಿಎಂ ಧರಿಸಿದ್ದ ಸ್ಯಾಂಟೋಸ್ ಕಾರ್ಟಿಯರ್ ವಾಚ್ ಬಹಳ ಸದ್ದು ಮಾಡ್ತಾ ಇತ್ತು, ವಿರೋಧ ಪಕ್ಷದವರಿಗೆ ಆಹಾರವಾಗಿದೆ. ಈ ಬಗ್ಗೆ ಪರಿಷತ್ತಿನ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ, ಡಿಕೆ ಶಿವಕುಮಾರ್ ಅಫಿಡವಿಟ್ನಲ್ಲಿ ನೀಡಿರುವ ರೋಲೆಕ್ಸ್ ಮತ್ತು ಹುಬ್ಲೆಟ್ ವಾಚ್ ಮಾಹಿತಿ ಇದೆ. ಲೋಕಾಯುಕ್ತಕ್ಕೆ ನೀಡಿರೋ ಅಫಿಡವಿಟ್ನಲ್ಲಿ ಕಾರ್ಟಿಯರ್ ವಾಚ್ ಮಾಹಿತಿ ಇದೆ. ಎರಡರಲ್ಲೂ ಗೊಂದಲವಿದೆ ಎಂದು ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದು, ನನ್ನ ಮೇಲೆ ಇರೋ ಆರೋಪವನ್ನ ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ, ಇಲ್ಲ ಅಂದ್ರೆ ಅವರು ರಾಜೀನಾಮೆ ನೀಡ್ತಾರಾ ಎಂದು ಸವಾಲ್ ಎಸೆದಿದ್ದಾರೆ. ಕೊಂಡ ಮಾಲುಗಳ ಅನ್ನೋದನ್ನು ಹೇಳಬೇಕು. ಭ್ರಷ್ಟಾಚಾರದಲ್ಲಿ ನಮ್ಮ ಬಗ್ಗೆ ಮಾತಾಡ್ತೀರಿ. ಈಗ ಭ್ರಷ್ಟಾಚಾರ ನಿಮ್ಮ ಮೇಲೆ ಬಂದಾಗ ಇದಕ್ಕೆ ಉತ್ತರ ಕೊಡಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತೀವಿ. ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಾರು ಮಾತಾಡ್ಬೇಕಾದ್ರೆ ಬರೀ ಪಬ್ಲಿಸಿಟಿಗೆ ಮಾತಾಡೋದಲ್ಲ. ನಾನು ಅವ್ರಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ವರ್ತನೆ ಮಾಡೋದು, ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡೋದು ಕಲಿಬೇಕು. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ಅವರು ನಾನೇನು ತೋರಿಸಿದ್ದೀನಿ ಬೇರೆ ವಿಚಾರ. ಲೋಕಾಯುಕ್ತ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್, ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್, ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಅವ್ರು ಹೇಳ್ತಾ ಇರೋದು 2018ರಲ್ಲೂ ತೋರಿಸಿಲ್ಲ, 23ರಲ್ಲೂ ತೋರಿಸಿಲ್ಲ. ಅವ್ರಿಗೆ ಏನ್ರಿ ಗೊತ್ತು? ಅವ್ರಿಗೆ 2000 ಆಯ್ತು, 25 ಈ ವರ್ಷನೇ ನಾನು ಸೈನ್ ಹಾಕಿದ್ದೀನಿ. ಒಂದು ಕೈಯಲ್ಲೂ ಕೂಡ ಬರೆದ್ಬಿಟ್ಟು ತಿದ್ಬಿಟ್ಟು ನಂಬರ್ ಕೂಡ ಹಾಕಿದ್ದೀನಿ ನಾನು. ಮೊದಲು ಮಾಡ್ಲಿ, ಫಸ್ಟ್ ಸೆಷನ್ ಅಲ್ಲೂ ಮಾಡ್ಲಿ, ಎಲ್ಲ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಇನ್ನು ಕರ್ನಾಟಕಕ್ಕೆ ಭ್ರಷ್ಟಾಚಾರದಲ್ಲಿ ಟಾಪ್ 5ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ ಇದೆ ಎಂದು ರಾಜ್ಯದ ಉಪಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪ ಹೇಳಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರ 63% ಸರ್ಕಾರ ಎಂದು ಆರೋಪ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 63% ಕಮಿಷನ್ ಪಡಿತಾ ಇದೆ. ಇದರ ವಿರುದ್ಧ ಸಿಬಿಐ ಮೂಲಕ ತನಿಖೆ ನಡೆಸಲು ಅಶೋಕ್ ಆಗ್ರಹಿಸಿದರು. ಇದಕ್ಕೆ ಉಪಲೋಕಾಯುಕ್ತ ವೀರಪ್ಪ ಮಾತನಾಡಿ, ನಾನು ಆ ರೀತಿಯ ಹೇಳಿಕೆ ನೀಡಿಲ್ಲ. ರಾಜ್ಯ ಮತ್ತು ದೇಶದಲ್ಲಿ ಆಗ್ತಾ ಇರೋ ಭ್ರಷ್ಟಾಚಾರದ ಬಗ್ಗೆ ಹೇಳಿಕೆ ನೀಡಿದ್ದೇನೆ ಎಂದರು. 2019 ಅದು ಸಿಟಿಸನ್ಸ್ ಅಡ್ಮಿಟೆಡ್ ಪೇಯಿಂಗ್ ಬ್ರೈಬ್ಸ್, ಅವರೇ ಸ್ವಂತ ಒಪ್ಕೊಂಡ್ರು. ಕರಪ್ಷನ್ ಇಂಡೆಕ್ಸ್ ಇನ್ ಇಂಡಿಯಾ, ಇದು 2019 ರಿಪೋರ್ಟ್. 24 ರಿಪೋರ್ಟು ಇದು ಇಂಡಿಯಾಗೆ ಹೇಳಿರೋದು. ನಾನು ಹೇಳಿದ್ದು ನಮ್ಮ ದೇಶ ನಮ್ಮ ರಾಜ್ಯ ಅಂತ. ಐ ಹ್ಯಾವ್ ನಾಟ್ ರಿಪೋರ್ಟ್ ಟು ಎನಿ ಗೌರ್ಮೆಂಟ್. ನಮ್ಗೆ ಸಂಬಂಧ ಇಲ್ಲ, ನಾನು ಇಂಡಿಪೆಂಡೆಂಟು, ಯಾವ ಸರ್ಕಾರನೂ ಹೇಳೋದಿಲ್ಲ. ನಾನು ಉಪಲೋಕಾಯುಕ್ತನಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ, ನಿರ್ದಾಕ್ಷಿಣ್ಯವಾಗಿ ಮಾಡ್ತಾಯಿದ್ದೀನಿ. ಇವರು ಸ್ವಂತಕ್ಕೋಸ್ಕರ ಇವ್ರು ಏನೋ ನಾವು ಇಂಟರ್ಪ್ರಿಟೇಷನ್ ಮಾಡಿಕೊಂಡು, ನಾನು ನಿಮ್ಮ ಮುಖಾಂತರ ಹೇಳೋದಿಲ್ಲ ಎಲ್ರಿಗೂ ಇಷ್ಟೇ, ದಯವಿಟ್ಟು ನೀವೇನಾದರೂ ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಎಂಟೈರ್ ಸ್ಪೀಚ್ ನೋಡಿಬಿಟ್ಟು ಕೊಡಿ. ಇಷ್ಟ ಬಂದಾಗ ಕೊಡಬೇಡಿ, ನಿಮ್ಮ ದರ್ದಿಗೋಸ್ಕರ ಕೊಡಬೇಡಿ, ಜನಗಳಿಗೆ ಕೆಟ್ಟ ಅಭಿಪ್ರಾಯ ತರಬೇಡಿ. ನಾನು ಯಾಕೆ ಹಿಂಗೆ ಬೋಲ್ಡಾಗಿ ಹೇಳ್ತೀನಿ ಅಂದರೆ, ನಾನು ಜೀವನದಲ್ಲಿ ಆನೆಸ್ಟಾಗಿ ಬದುಕಿದ್ದೀನಿ. ನಾನು ಬೋಲ್ಡಾಗಿ ಹೇಳ್ತೀನಿ ನಿಮ್ಮ ಮುಂದೆ. ನಾನು ಬಂದ ತಕ್ಷಣ 2005ರಿಂದ ಇಲ್ಲಿವರೆಗೂ ಅಸೆಟ್ ಲಯಬಿಲಿಟೀಸ್ ಡಿಕ್ಲೇರ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಬಂದ ಮೇಲೆ ಡಿಕ್ಲೇರ್ ಮಾಡಿದ್ದೀನಿ ನಾನು. ನೀವು ನಿಮ್ಮ ರಾಜಕಾರಣ ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಡೋಂಟ್ ಮಿಸ್ಯೂಸ್ ಲೋಕಾಯುಕ್ತ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಆರು ಉಪಲೋಕಾಯುಕ್ತ ಯಾರು ನೀವು ದಯವಿಟ್ಟು ಮಿಸ್ಯೂಸ್ ಮಾಡ್ತಾರೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಗಲಾಟೆ ನಡುವೆ ವಾಚ್ ವಾರ್ ಕಾಳಗ ಜೋರಾಗಿದೆ. ಚುನಾವಣೆ ಅಫಿಡವಿಟ್ ಪ್ರದರ್ಶನದ ಜೊತೆಗೆ ಲೋಕಾಯುಕ್ತ ಹಂತದವರೆಗೂ ಚರ್ಚೆ ವ್ಯಾಪಿಸಿದೆ. ವಾಚ್ ವಾರ್ ವಿಚಾರಕ್ಕೆ ಡಿಸಿಎಂ ಡಿಕೆ ರಾಜೀನಾಮೆ ಸವಾಲ್ ಹಾಕಿದ್ರೆ, ಕಮಿಷನ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ವಿಚಾರ ಚಳಿಗಾಲದ ಅಧಿವೇಶನದಲ್ಲಿಯೂ ಸದ್ದು ಮಾಡಲಿದ್ದು, ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮತ್ತೆ ಟಾಕ್ ವಾರ್ ನಡೆಯೋದು ಫಿಕ್ಸ್ ಆಗಿದೆ.
ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.